ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಸಾಕಷ್ಟು ಭರ್ಜರಿ ತಯಾರಿಯನ್ನು ನಡೆಸಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವ್ರ ಅಮ್ಮ ಈ ಬಾರಿ ಇಲ್ಲ, ಅಮ್ಮನಿಲ್ಲದ ಮೊದಲ ಹುಟ್ಟುಹಬ್ಬ ಕಿಚ್ಚ ಅವರಿಗೆ. ಹಾಗಾಗಿ ಮನೆ ಹತ್ರ ಬೇಡ, ಹೊರಗಿನ ಆವರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು, ಅದು ಅಭಿಮಾನಿಗಳಿಗೋಸ್ಕರ ಎನ್ನುವಂಥದ್ದು. ಈಗಾಗಲೇ ನೋಡಿರ್ಬೋದು, ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ಏನೋ ಇಂಡೋರಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅವರ ಫ್ಲೆಕ್ಸ್ಗಳ ಹಾಕಿದ್ದಾರೆ. ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್ ಎನ್ನುವಂತಹ ಒಂದು ಕಟೌಟ್ಗಳನ್ನು ನೋಡ್ಬೋದು. ಈಗಾಗಲೇ ಡಿ ಜೆ ಆಗಿರ್ಬೋದು, ಸಾಕಷ್ಟು ಲೈಟಿಂಗ್ಸ್ ತಯಾರಿ ಆಗಿರ್ಬೋದು, ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ವೇದಿಕೆ ಸಜ್ಜಾಗ್ತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದೆ. ಹತ್ತತ್ರ ಏನಿಲ್ಲ ಅಂದರೆ ಒಂದು 50,000ದಿಂದ 1,00,000ವರೆಗೂ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಸುದೀಪ್ ಸರ್ ಕೂಡ ಈಗಾಗಲೇ ಈ ವೇದಿಕೆಯನ್ನು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿರುವಂಥದ್ದು. ಏನು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಈಗ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯ ಆಗಿರ್ಬೋದು, ಹಲವು ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಏನು ಇವತ್ತು ರಾತ್ರಿ ಸರಿಸುಮಾರು 11:30 ಮೇಲ್ಪಟ್ಟು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಏನು ನಾಳೆ ಅಂದರೆ ಸೆಪ್ಟೆಂಬರ್ 2ರಂದು ಅವರ ಹುಟ್ಟುಹಬ್ಬ ಇದೆ. ಆದರೆ ಅದನ್ನು ಬದಲಾಗಿ ಸೆಪ್ಟೆಂಬರ್ 1ರ ರಾತ್ರಿಯೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಅಭಿಮಾನಿಗಳು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಸಾಕಷ್ಟು ಭರ್ಜರಿ ತಯಾರಿಯನ್ನು ನಡೆಸಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವ್ರ ಅಮ್ಮ ಈ ಬಾರಿ ಇಲ್ಲ, ಅಮ್ಮನಿಲ್ಲದ ಮೊದಲ ಹುಟ್ಟುಹಬ್ಬ ಕಿಚ್ಚ ಅವರಿಗೆ. ಹಾಗಾಗಿ ಮನೆ ಹತ್ರ ಬೇಡ, ಹೊರಗಿನ ಆವರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು, ಅದು ಅಭಿಮಾನಿಗಳಿಗೋಸ್ಕರ ಎನ್ನುವಂಥದ್ದು. ಈಗಾಗಲೇ ನೋಡಿರ್ಬೋದು, ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ಏನೋ ಇಂಡೋರಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅವರ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್ ಎನ್ನುವಂತಹ ಒಂದು ಕಟೌಟ್ಗಳನ್ನು ನೋಡ್ಬೋದು. ಈಗಾಗಲೇ ಡಿ ಜೆ ಆಗಿರ್ಬೋದು, ಸಾಕಷ್ಟು ಲೈಟಿಂಗ್ಸ್ ತಯಾರಿ ಆಗಿರ್ಬೋದು, ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ವೇದಿಕೆ ಸಜ್ಜಾಗ್ತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದೆ. ಹತ್ತತ್ರ ಏನಿಲ್ಲ ಅಂದರೆ ಒಂದು 50,000ದಿಂದ 1,00,000ವರೆಗೂ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಸುದೀಪ್ ಸರ್ ಕೂಡ ಈಗಾಗಲೇ ಈ ವೇದಿಕೆಯನ್ನು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿರುವಂಥದ್ದು. ಏನು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಈಗ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯ ಆಗಿರ್ಬೋದು, ಹಲವು ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಏನು ಇವತ್ತು ರಾತ್ರಿ ಸರಿಸುಮಾರು 11:30 ಮೇಲ್ಪಟ್ಟು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಏನು ನಾಳೆ ಅಂದರೆ ಸೆಪ್ಟೆಂಬರ್ 2ರಂದು ಅವರ ಹುಟ್ಟುಹಬ್ಬ ಇದೆ. ಆದರೆ ಅದನ್ನು ಬದಲಾಗಿ ಸೆಪ್ಟೆಂಬರ್ 1ರ ರಾತ್ರಿಯೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಅಭಿಮಾನಿಗಳು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಸಾಕಷ್ಟು ಭರ್ಜರಿ ತಯಾರಿಯನ್ನು ನಡೆಸಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವ್ರ ಅಮ್ಮ ಈ ಬಾರಿ ಇಲ್ಲ, ಅಮ್ಮನಿಲ್ಲದ ಮೊದಲ ಹುಟ್ಟುಹಬ್ಬ ಕಿಚ್ಚ ಅವರಿಗೆ. ಹಾಗಾಗಿ ಮನೆ ಹತ್ರ ಬೇಡ, ಹೊರಗಿನ ಆವರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು, ಅದು ಅಭಿಮಾನಿಗಳಿಗೋಸ್ಕರ ಎನ್ನುವಂಥದ್ದು. ಈಗಾಗಲೇ ನೋಡಿರ್ಬೋದು, ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ಏನೋ ಇಂಡೋರಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅವರ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್ ಎನ್ನುವಂತಹ ಒಂದು ಕಟೌಟ್ಗಳನ್ನು ನೋಡ್ಬೋದು. ಈಗಾಗಲೇ ಡಿ ಜೆ ಆಗಿರ್ಬೋದು, ಸಾಕಷ್ಟು ಲೈಟಿಂಗ್ಸ್ ತಯಾರಿ ಆಗಿರ್ಬೋದು, ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ವೇದಿಕೆ ಸಜ್ಜಾಗ್ತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದೆ. ಹತ್ತತ್ರ ಏನಿಲ್ಲ ಅಂದರೆ ಒಂದು 50,000ದಿಂದ 1,00,000ವರೆಗೂ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಸುದೀಪ್ ಸರ್ ಕೂಡ ಈಗಾಗಲೇ ಈ ವೇದಿಕೆಯನ್ನು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿರುವಂಥದ್ದು. ಏನು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಈಗ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯ ಆಗಿರ್ಬೋದು, ಹಲವು ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಏನು ಇವತ್ತು ರಾತ್ರಿ ಸರಿಸುಮಾರು 11:30 ಮೇಲ್ಪಟ್ಟು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಏನು ನಾಳೆ ಅಂದರೆ ಸೆಪ್ಟೆಂಬರ್ 2ರಂದು ಅವರ ಹುಟ್ಟುಹಬ್ಬ ಇದೆ. ಆದರೆ ಅದನ್ನು ಬದಲಾಗಿ ಸೆಪ್ಟೆಂಬರ್ 1ರ ರಾತ್ರಿಯೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಅಭಿಮಾನಿಗಳು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಸಾಕಷ್ಟು ಭರ್ಜರಿ ತಯಾರಿಯನ್ನು ನಡೆಸಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವ್ರ ಅಮ್ಮ ಈ ಬಾರಿ ಇಲ್ಲ, ಅಮ್ಮನಿಲ್ಲದ ಮೊದಲ ಹುಟ್ಟುಹಬ್ಬ ಕಿಚ್ಚ ಅವರಿಗೆ. ಹಾಗಾಗಿ ಮನೆ ಹತ್ರ ಬೇಡ, ಹೊರಗಿನ ಆವರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು, ಅದು ಅಭಿಮಾನಿಗಳಿಗೋಸ್ಕರ ಎನ್ನುವಂಥದ್ದು. ಈಗಾಗಲೇ ನೋಡಿರ್ಬೋದು, ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ಏನೋ ಇಂಡೋರಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅವರ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್ ಎನ್ನುವಂತಹ ಒಂದು ಕಟೌಟ್ಗಳನ್ನು ನೋಡ್ಬೋದು. ಈಗಾಗಲೇ ಡಿ ಜೆ ಆಗಿರ್ಬೋದು, ಸಾಕಷ್ಟು ಲೈಟಿಂಗ್ಸ್ ತಯಾರಿ ಆಗಿರ್ಬೋದು,
ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ವೇದಿಕೆ ಸಜ್ಜಾಗ್ತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದೆ. ಹತ್ತತ್ರ ಏನಿಲ್ಲ ಅಂದರೆ ಒಂದು 50,000ದಿಂದ 1,00,000ದವರೆಗೂ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಸುದೀಪ್ ಸರ್ ಕೂಡ ಈಗಾಗಲೇ ಈ ವೇದಿಕೆಯನ್ನು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿರುವಂಥದ್ದು. ಏನು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಈಗ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯ ಆಗಿರ್ಬೋದು, ಹಲವು ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಏನು ಇವತ್ತು ರಾತ್ರಿ ಸರಿಸುಮಾರು 11:30 ಮೇಲ್ಪಟ್ಟು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಏನು ನಾಳೆ ಅಂದರೆ ಸೆಪ್ಟೆಂಬರ್ 2ರಂದು ಅವರ ಹುಟ್ಟುಹಬ್ಬ ಇದೆ. ಆದರೆ ಅದನ್ನು ಬದಲಾಗಿ ಸೆಪ್ಟೆಂಬರ್ 1ರ ರಾತ್ರಿಯೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಅಭಿಮಾನಿಗಳು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಸಾಕಷ್ಟು ಭರ್ಜರಿ ತಯಾರಿಯನ್ನು ನಡೆಸಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವರ ಅಮ್ಮ ಈ ಬಾರಿ ಇಲ್ಲ. ಅಮ್ಮನಿಲ್ಲದ ಮೊದಲ ಹುಟ್ಟುಹಬ್ಬ ಕಿಚ್ಚ ಅವರಿಗೆ. ಹಾಗಾಗಿ ಮನೆ ಹತ್ರ ಬೇಡ, ಹೊರಗಿನ ಆವರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು, ಅದು ಅಭಿಮಾನಿಗಳಿಗೋಸ್ಕರ ಎನ್ನುವಂಥದ್ದು. ಈಗಾಗಲೇ ನೋಡಿರ್ಬೋದು, ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ಏನು ಇಂಡೋರಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅವರ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್ ಎನ್ನುವಂಥ ಒಂದು ಕಟೌಟ್ಗಳನ್ನು ನೋಡ್ಬೋದು. ಈಗಾಗಲೇ DJ ಆಗಿರ್ಬೋದು, ಸಾಕಷ್ಟು ಲೈಟಿಂಗ್ಸ್ ತಯಾರಿ ಆಗಿರ್ಬೋದು, ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ವೇದಿಕೆ ಸಜ್ಜಾಗ್ತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದೆ. ಹತ್ತತ್ರ ಏನಿಲ್ಲ ಅಂದರೆ ಒಂದು 50,000ದಿಂದ 1,00,000ದವರೆಗೂ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಸುದೀಪ್ ಸರ್ ಕೂಡ ಈಗಾಗಲೇ ಈ ವೇದಿಕೆಯನ್ನು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿರುವಂಥದ್ದು. ಏನು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಈಗ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯ ಆಗಿರ್ಬೋದು, ಹಲವು ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಏನು ಇವತ್ತು ರಾತ್ರಿ ಸರಿಸುಮಾರು 11:30 ಮೇಲ್ಪಟ್ಟು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಏನು ನಾಳೆ ಅಂದರೆ ಸೆಪ್ಟೆಂಬರ್ 2ರಂದು ಅವರ ಹುಟ್ಟುಹಬ್ಬ ಇದೆ. ಆದರೆ ಅದನ್ನು ಬದಲಾಗಿ ಸೆಪ್ಟೆಂಬರ್ 1ರ ರಾತ್ರಿಯೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಅಭಿಮಾನಿಗಳು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮ ಏನು ಸಾಕಷ್ಟು ಭರ್ಜರಿ ತಯಾರಿಯನ್ನು ನಡೆಸಿರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವರ ಅಮ್ಮ ಈ ಬಾರಿ ಇಲ್ಲ. ಅಮ್ಮನಿಲ್ಲದ ಮೊದಲ ಹುಟ್ಟುಹಬ್ಬ ಕಿಚ್ಚ ಅವರಿಗೆ. ಹಾಗಾಗಿ ಮನೆ ಹತ್ರ ಬೇಡ, ಹೊರಗಿನ ಆವರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು, ಅದು ಅಭಿಮಾನಿಗಳಿಗೋಸ್ಕರ ಎನ್ನುವಂಥದ್ದು. ಈಗಾಗಲೇ ನೋಡಿರ್ಬೋದು, ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ಏನು ಇಂಡೋರಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲೇಬೇಕು ಅಂತೇಳಿ ಅಭಿಮಾನಿಗಳು ಒತ್ತಾಯದ ಮೇರೆಗೆ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ಅವರ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಹ್ಯಾಪಿ ಬರ್ಡೇ ಕಿಚ್ಚ ಸುದೀಪ್ ಸರ್ ಎನ್ನುವಂಥ ಒಂದು ಕಟೌಟ್ಗಳನ್ನು ನೋಡ್ಬೋದು. ಈಗಾಗಲೇ DJ ಆಗಿರ್ಬೋದು, ಸಾಕಷ್ಟು ಲೈಟಿಂಗ್ಸ್ ತಯಾರಿ ಆಗಿರ್ಬೋದು, ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಈಗಾಗಲೇ ವೇದಿಕೆ ಸಜ್ಜಾಗ್ತಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದೆ. ಹತ್ತತ್ರ ಏನಿಲ್ಲ ಅಂದರೆ ಒಂದು 50,000ದಿಂದ 1,00,000ದವರೆಗೂ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಸುದೀಪ್ ಸರ್ ಕೂಡ ಈಗಾಗಲೇ ಈ ವೇದಿಕೆಯನ್ನು ಒಂದು ಸರಿ ಬಂದು ನೋಡ್ಕೊಂಡು ಹೋಗಿರುವಂಥದ್ದು. ಏನು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಈಗ ಕೇವಲ ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯ ಆಗಿರ್ಬೋದು, ಹಲವು ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಅಭಿಮಾನಿಗಳು ಆಗಮಿಸುವ ನಿರೀಕ್ಷೆ ಇದೆ. ಏನು ಇವತ್ತು ರಾತ್ರಿ ಸರಿಸುಮಾರು 11:30 ಮೇಲ್ಪಟ್ಟು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಈಗಾಗಲೇ ಏನು ನಾಳೆ ಅಂದರೆ ಸೆಪ್ಟೆಂಬರ್ 2ರಂದು ಅವರ ಹುಟ್ಟುಹಬ್ಬ ಇದೆ. ಆದರೆ ಅದನ್ನು ಬದಲಾಗಿ ಸೆಪ್ಟೆಂಬರ್ 1ರ ರಾತ್ರಿಯೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಅಭಿಮಾನಿಗಳು ನಡೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.